ಕರ್ಕಾಟಕ ರಾಶಿಯವರ ನಿಜ ಜ್ಯೇಷ್ಠ ಮಾಸದ ಮಾಸ ಭವಿಷ್ಯ. ಕರ್ಕಾಟಕ ರಾಶಿಯವರಿಗೆ ತಮ್ಮ ರಾಶಿಯಲ್ಲಿ ಗುರುಗ್ರಹ ಉಚ್ಚ ಸ್ಥಾನದಲ್ಲಿರುವುದರಿಂದ ದೊಡ್ಡ ದೊಡ್ಡ ಉದ್ಯೋಗ ಪ್ರಾಪ್ತಿ, ಹಾಗೆ ದೊಡ್ಡ ವ್ಯಕ್ತಿಗಳ ಆಗುವ ಹಾಗೆ ಗುರುದೇವರು ಯೋಗವನ್ನು ಪ್ರಾಪ್ತಿ ಮಾಡುತ್ತಾರೆ. ಗುರು ಶುಕ್ರರ ಯೋಗ, ಪಾರ್ವತಿ ಪರಮೇಶ್ವರರ ಯೋಗ ಪ್ರಾಪ್ತಿಯಾಗುತ್ತದೆ. ಉನ್ನತ ಸ್ಥಾನಮಾನ ಪ್ರಾಪ್ತಿ. ಕುಟುಂಬ ಸ್ಥಾನದಲ್ಲಿ ಕೇತಗ್ರಹವು ಸ್ಥಿತರಿರುವುದರಿಂದ ಹಿರಿಯರ ಆಸ್ತಿ ಹಾಗೂ ಗುಪ್ತಧನ ಪ್ರಾಪ್ತಿ. ಬಂದಂತಹ ಹಣ ಆಸ್ತಿ ಉಳಿಸಿಕೊಳ್ಳಿ, ಸೌಮ್ಯವಾಗಿ ಮಾತನಾಡಿ. ಅಷ್ಟಮ ಸ್ಥಾನದಲ್ಲಿ ರಾಹುದೇವರು ಸಂಚಾರ ಮಾಡುವುದರಿಂದ ವಾಹನಗಳನ್ನು ಅತಿ ವೇಗವಾಗಿ ಓಡಿಸಬಾರದು. ಭಾಗ್ಯದ ಶನಿದೇವರ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಹಿಂದೆ ಕಳೆದುಕೊಂಡಿದ್ದೆಲ್ಲ ಸಂಪಾದಿಸುವ ಸುಯೋಗ. ಇದನ್ನೆಲ್ಲ ಉಳಿಸಿಕೊಂಡು ಹೋಗುವುದು ತುಂಬನೇ ಅತಿ ಮುಖ್ಯ. 10-11ರಲ್ಲಿ ಮಂಗಳ ದೇವರು ಸಂಚರಿಸುವುದರಿಂದ ಭೂಮಿಯಿಂದ ಹಾಗೂ ಸಹೋದರ ಸಹೋದರರಿಂದ ಅತಿ ಹೆಚ್ಚಿನ ಲಾಭ ನೋಡುವಿರಿ. ವ್ಯಯಸ್ಥಾನ ನಷ್ಟಸ್ಥಾನದಲ್ಲಿ ರವಿ ಬುಧರು ಸಂಚರಿಸುವುದರಿಂದ ಗುರು ಹಿರಿಯರನ್ನು ಗೌರವಿಸಿ, ಪ್ರತಿನಿತ್ಯ ತಂದೆಯ ಪಾದಕ್ಕೆ ನಮಸ್ಕರಿಸಿ. ಮುಂದಿನ ದಿನಗಳಲ್ಲಿ ಬುಧ ಗ್ರಹವು ವಕ್ರಿಯಾಗುವುದರಿಂದ ಸದ್ಬುದ್ಧಿಯಿಂದ ವರ್ತಿಸಿದರೆ ತುಂಬನೇ ಒಳ್ಳೆಯದು. ಬುಧ ಗ್ರಹ ಬುದ್ಧಿಗೆ ಕಾರಕರಾಗುತ್ತಾರೆ. ಇದರ ಪರಿಹಾರಕ್ಕೋಸ್ಕರ ಕರ್ಕಾಟಕ ರಾಶಿಯವರು ಆಲಂಗುಡಿ ಗುರು ದೇವಾಲಯ ದರ್ಶನ, ಪಳನಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ದರ್ಶನ ಹಾಗೂ ಗಾಣಗಾಪುರ ದತ್ತಾತ್ರೇಯ ದರ್ಶನ ಮಾಡಿ ಇನ್ನು ಅತಿ ಹೆಚ್ಚಿನ ಶುಭ ಫಲವನ್ನು ಪಡೆಯಬಹುದು. ಒಳ್ಳೆಯದಾಗಲಿ.